ಗುರುವಿನ ಗುಲಾಮನಾಗುವ ತನಕ ದೊರಕದಯ್ಯ ಮುಕ್ತಿ. ಸ್ನೇಹಿತರೆ, ಈ ಸಾಲುಗಳು ಎಷ್ಟು ಸುಂದರ ಹಾಗೂ ಅರ್ಥಗರ್ಭಿತವಾಗಿವೆ ಅಂದರೆ ನಮಗೆ ಅರ್ಥ ಆಗುತ್ತೆ. ಗುರು ಹಾಗೂ ಶಿಷ್ಯರ ಮಧ್ಯದಲ್ಲಿ ಯಾವ ರೀತಿಯ ಬಾಂಧವ್ಯ ಇರಬೇಕು ಅಂತ. ಆದರೆ ಇಂದು ವಾಸ್ತವ ಸಮಾಜದಲ್ಲಿ ಗುರು ಶಿಷ್ಯರ ಸಂಬಂಧದಲ್ಲಿ ಬಹಳಷ್ಟು ಬದಲಾವಣೆ ನಾವು ಕಾಣಬಹುದು ಪ್ರತಿದಿನ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಬ್ಬ ವಿದ್ಯಾರ್ಥಿ ತನ್ನ ಶಿಕ್ಷಕರ ಮೇಲೆ ಕೈ ಮಾಡಿದ್ದಾನೆ. ಅದು ಯಾವ ಕಾರಣಕ್ಕಾಗಿ ಮಾಡಿದ್ದಾನೆ ಅಂತ ಗೊತ್ತಿಲ್ಲ. ಆದರೆ ಈ ವಿಡಿಯೋ ಸಖತ್ ತುಂಬಾನೇ ಅಂದರೆ ತುಂಬ ವೈರಲ್ ಆಗಿ ಬಿಟ್ಟಿದೆ, ತಮಗೆಲ್ಲರಿಗೂ ಗೊತ್ತೇ ಇದೆ. ಆದರೆ ನನಗೆ ಅನಿಸೋ ಪ್ರಕಾರ ಈ ವಿದ್ಯಾರ್ಥಿ ಆ ಶಿಕ್ಷಕರ ಮೇಲೆ ಅದು ಯಾವ ಕಾರಣಕ್ಕಾಗಿ ಕೈ ಮಾಡಿದಾನೋ ಗೊತ್ತಿಲ್ಲ. ಆದರೆ ಆತ ಕೈ ಮಾಡಿದ್ದು ತಪ್ಪು ಅನ್ನೋದಕ್ಕಿಂತ ಮಹಾ ಪಾಪ ಅಂತ ನನಗೆ ಅನಿಸುತ್ತೆ. ಸ್ನೇಹಿತರೆ, ದೇವರನ್ನ ಬೈದರೆ ಸುಮ್ಮನಿರುತ್ತಾನೆ ದೇವರು, ಆದರೆ ಗುರುನ ಈ ರೀತಿ ಕೈ ಮಾಡಿದರೆ ಕರ್ಮ ಮಾತ್ರ ಸುಮ್ಮನೆ ಬಿಡುತ್ತು. ಯಾಕಂದರೆ ಗುರುವಿನ ಸ್ಥಾನ ಬಹಳ ದೊಡ್ಡದು. ಆತ ತಪ್ಪು ಮಾಡಿದ್ರೂ ಆತನನ್ನು ಕ್ಷಮಿಸುವಂತಹ ಗುಣ ನಮ್ಮಲ್ಲಿ ಬರುತ್ತೆ ಅಂದರೆ ಅದು ಆ ಗುರುವಿನ ಪ್ರಭಾವದಿಂದನೇ ಬರೋಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಅದು ಯಾವ ಕಾರಣಕ್ಕಾಗಿ ಆತ ಕೈ ಎತ್ತಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ ಸ್ಪಷ್ಟವಾಗಿ. ಆದರೆ ಆತ ಆ ಹುಡುಗ ಮಾಡಿದ್ದು ದೊಡ್ಡ ಅಪರಾಧ ಅಂತ ನನಗೆ ಅನಿಸ್ತಾ ಇದೆ. ಸ್ನೇಹಿತರೆ, ಸಮಾಜದಲ್ಲಿ ಬಹಳಷ್ಟು ಇಂಥ ಘಟನೆಗಳು ನಡೀತಾ ಇವೆ. ಇದಕ್ಕೆ ಕಾರಣ ಏನು ಅಂತ ಹೇಳಬಹುದು ಗೊತ್ತಾಗ್ತಾ ಇಲ್ಲ. ಮನೆಯ ಪರಿಸ್ಥಿತಿಯ ವಾತಾವರಣ ಅನ್ಬೇಕಾ, ಅಥವಾ ತಾಯಿ ತಂದೆ ಮಕ್ಕಳಿಗೆ ನೀಡಬೇಕಾದ ಸಂಸ್ಕಾರ ನೀಡ್ತಾ ಇಲ್ವಾ, ಅಥವಾ ಶಿಕ್ಷಕರು ಅವರ ಕರ್ತವ್ಯ ಮರೆತು ಬೇಜವಾಬ್ದಾರಿತನದಿಂದ ನಡೆದುಕೊಳ್ಳೋದಕ್ಕೆ ಇಷ್ಟೆಲ್ಲ ಬೆಳವಣಿಗೆಗೆ ಕಾರಣ ಆಗ್ತಾ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ಅದು ಏನೇ ಆಗಿರಲಿ ಸ್ನೇಹಿತರೆ, ಇಂದು ಸಮಾಜದಲ್ಲಿ ಮಕ್ಕಳು ಬಹಳಷ್ಟು ಮುಂದುವರೆದಿದ್ದಾರೆ. ಅವರಲ್ಲಿ ಸಂಸ್ಕಾರ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಏನಂತೀರ ಸ್ನೇಹಿತರೆ? ಈ ವಿಡಿಯೋ ಬಗ್ಗೆ ನನಗೆ ಅನಿಸಿದ್ದನ್ನು ಹೇಳಿದ್ದೀನಿ. ನೀವು ಈ ವಿಡಿಯೋ ಬಗ್ಗೆ ತಮಗೆ ಏನು ಅನಿಸುತ್ತೆ ಅದನ್ನು ಹೇಳಿ. ನಮಸ್ಕಾರ.